to the class, dear children. Dear children, we have already studied the lesson The Emperor's New Clothes in previous session. In today's session, we are going to discuss the continued part of the lesson The Emperor's New Clothes. I hope you enjoyed both 1 and 2 parts. So, I hope you understand also. So, dear children, in today's class, we are going to discuss the next part of the lesson, The Emperor's New Clothes. It's very interesting story. Let's get started, dear children, from the scene 4. The palace hall. It is happened in the palace hall. The emperor enters the hall, followed by the chief advisor, the special assistant, and the other courtiers. The two weavers come in bowing to the emperor. ಇಟ್ ಈಸ್ ಹ್ಯಾಪನ್ ಇನ್ ದ ಪ್ಯಾಲೇಸ್ ಹಾಲ್. ಇದು ಎಲ್ಲಿ ಆಗಿತ್ತು ಅಂತಂದ್ರೆ ಘಟನೆ ಪ್ಯಾಲೇಸ್ ಹಾಲ್ ಒಳಗೆ ನಡೆದಿತ್ತು. ಆ ಎಂಪರರ್ ಎಂಟರ್ಸ್ ದ ಹಾಲ್ ಫಾಲೋಡ್ ಬೈ ದ ಚೀಫ್ ಅಡ್ವೈಸರ್. ರಾಜ ಚೀಫ್ ಅಡ್ವೈಸರ್ಗಳನ್ನು ಒಳಗೊಂಡು ಆ ಹಾಲಿಗೆ ಎಂಟರ್ ಆಗ್ತಾನೆ. ದ ಸ್ಪೆಷಲ್ ಅಸಿಸ್ಟೆಂಟ್ ಆ್ಯಂಡ್ ಅದರ್ ಕೊಟರಿಯಸ್ ದ ಟೂ ವೀವರ್ಸ್ ಕಮ್ ಇನ್ ಬೋವಿಂಗ್ ಟು ದ ಎಂಪರರ್. ಸ್ಪೆಷಲ್ ಅಸಿಸ್ಟೆಂಟು ಇರ್ತಾರೆ, ಅದೇ ರೀತಿ ಆ ಇಬ್ಬರು ನೇಕಾರರು ಸಹಿತ ಬಂದು ನಿಲ್ತಾರ ಎಲ್ಲಿ ಹಾಲ್ ಒಳಗೆ. ಫಸ್ಟ್ ವೀವರ್ ಕಮಿಂಗ್ ಫಾರ್ವರ್ಡ್ ಟು ದ ಎಂಪರರ್ ಪ್ರಿಟೆಂಡಿಂಗ್ ಟು ಹೋಲ್ಡ್ ದ ಕಮಿಂಗ್ ಫಾರ್ವರ್ಡ್ ಟು ದ ಎಂಪರರ್ ಪ್ರಿಟೆಂಡಿಂಗ್ ಟು ಹೋಲ್ಡ್ ದ ಇನ್ವಿಸಿಬಲ್ ಕ್ಲೋತ್ಸ್ ಟು ಹೀಸ್ ಹ್ಯಾಂಡ್ಸ್ ಆನ್ ಬೋವಿಂಗ್ ಟು ಹಿಮ್. ಹಿಯರ್ ಯುವರ್ ಮೆಜೆಸ್ಟಿ ಆರ್ ದ ಕೋಟ್ ಆ್ಯಂಡ್ ಟ್ರೆಸರ್ಸ್ ವಿಚ್ ಯು ವಿಲ್ ವಿಯರ್ ಇನ್ ದ ಪ್ರೊಸೆಷನ್. ಫಸ್ಟ್ ವೀವರ ಮುಂದೆ ಬಂದು ಹೇಳ್ತಾನೆ ಕಮಿಂಗ್ ಫಾರ್ವರ್ಡ್ ಟು ದ ಎಂಪರರ್. ಆ ರಾಜನ ಹತ್ರ ಬಂದು ಹೇಳ್ತಾನೆ ಪ್ರಿಟೆಂಡಿಂಗ್ ಟು ಹೋಲ್ಡ್ ದ ಇನ್ವಿಸಿಬಲ್ ಕ್ಲೋತ್ಸ್. ಆ ಕಾಣದೇ ಇರುವ ಬಟ್ಟೆಗಳನ್ನು ಹಿಡಿದಂತೆ ನಾಟಕ ಮಾಡಿ ಅವನ ಕೈಯಲ್ಲಿ ರಾಜನ ಕೈಯಲ್ಲಿ ಇಟ್ಟಂತೆ ನಾಟಕ ಮಾಡ್ತಾನೆ. ಮತ್ತು ಇಟ್ಟು ನಾಟಕ ಮಾಡಿ ನಮಸ್ಕಾರವನ್ನು ಮಾಡಿ ಹೇಳ್ತಾನೆ ಹಿಯರ್ ಯುವರ್ ಮೆಜೆಸ್ಟಿ ಆರ್ ದ ಕೋಟ್ ಆ್ಯಂಡ್ ಟ್ರೆಸರ್ಸ್. ಇಲ್ಲಿ ನೋಡ್ರಿ ನಾವು ನಿಮಗಾಗಿ ಕೋಟ್ ಮತ್ತು ಪ್ಯಾಂಟ್ಗಳನ್ನು ತಯಾರು ಮಾಡೀವಿ. ಟ್ರೆಸರ್ಸ್ ಅಂದ್ರೆ ಪ್ಯಾಂಟ್ಸ್ ಅಂಥೇಳಿ ಹೇಳಿತಾಗಳೆ ಪ್ಯಾಂಟ್ಗಳನ್ನ ತಯಾರು ಮಾಡೀವಿ. ವಿಚ್ ಯು ವಿಲ್ ವಿಯರ್ ಇನ್ ದ ಪ್ರೊಸೆಷನ್. ಮೆರವಣಿಗೆಯೊಳಗೆ ನೀವು ಹಾಕಿಕೊಳ್ಳುವಂತಹ ಬಟ್ಟೆಗಳು ಇವಾಗಿವೆ ನೋಡ್ರಿ, ನಿಮಗೋಸ್ಕರ ತಯಾರು ಮಾಡೀವಿ ಅಂತ ಹೇಳ್ತಾನೆ ಫಸ್ಟ್ ವೀವರ್. ದ ಎಂಪರರ್ ನೋಡ್ಸ್ ಹೀಸ್ ಹೆಡ್ ಆ್ಯಂಡ್ ದ ಫಸ್ಟ್ ವೀವರ್ ಗೋಸ್ ಬ್ಯಾಕ್ ಟು ಹೀಸ್ ಪ್ಲೇಸ್. ಎಂಪರರ್ ತನ್ನ ತಲೆಯನ್ನು ಅಲಗಾಡಿಸ್ತಾನೆ, ಮೇಲಿಂದ ಕೆಳಗಿನ ಮೇಲೆ ಅಲಗಾಡಿಸಿದ್ಮೇಲೆ ಸೆಕೆಂಡ್ ವೀವರ್ ಕಮ್ಸ್ ಫಾರ್ವರ್ಡ್ ಟು ದ ಎಂಪರರ್ ಪ್ರಿಟೆಂಡಿಂಗ್ ಟು ಹೋಲ್ಡ್. ಅವನು ಸಹಿತ ನಾಟಕ ಮಾಡ್ತಾನೆ, ಇನ್ನೂ ಕೈಯಾಗಿ ಹಿಡ್ದೀನಿ ಅನ್ನುವಂಗ. ದ ಕೋಟ್ ಇನ್ ಹೀಸ್ ಹ್ಯಾಂಡ್ಸ್. ಕೋಟನ್ನು ತನ್ನ ಕೈಯಲ್ಲಿ ಹಿಡಿದಂತೆ ನಾಟಕವನ್ನು ಮಾಡ್ತಾನೆ. ಆ್ಯಂಡ್ ಹಿಯರ್ ಯುವರ್ ಮೆಜೆಸ್ಟಿ ಈಸ್ ಯುವರ್ ಕೋಟ್ ವಿಚ್ ಯು ವಿಲ್ ವಿಯರ್ ಓವರ್ ದ ಸೂಟ್. ನೀವು ಈ ಕೋಟನ್ನು ಸೂಟ್ ಮೇಲೆ ಹಾಕಿಕೊಳ್ಳುವಂಥದ್ದು ಮೆಜೆಸ್ಟಿ, ತಗೋರಿ ಇದನ್ನು ಅಂಥೇಳಿ ಹೇಳ್ತಾನೆ. ದ ಎಂಪರರ್ ಅಗೇನ್ ನೋಡ್ಸ್ ಹೀಸ್ ಹೆಡ್ ಆ್ಯಂಡ್ ದ ಸೆಕೆಂಡ್ ವೀವರ್ ಗೋಸ್ ಬ್ಯಾಕ್ ಟು ಹೀಸ್ ಪ್ಲೇಸ್. ಮತ್ತು ಏನು ಮಾಡ್ತಾನೆ ಎಂಪರರ ಓಕೆ ಅನ್ನುವಾಗ ತಲೆಯನ್ನು ಅಳಗಾಡಿಸ್ತಾನೆ, ಮೇಲಿಂದ ಕೆಳಗಿನ ಮೇಲೆ ಅಳಗಾಡಿಸಿದ್ಮೇಲೆ ಒಬ್ಬ ಸೆಕೆಂಡ್ ವೀವರ್ ಹೋಗಿ ತನ್ನ ಜಾಗಕ್ಕೆ ಮತ್ತು ನಿಂತ್ಕೋತಾನೆ. ಫಸ್ಟ್ ವೀವರ್ ಮೇ ವಿ ರಿಕ್ವೆಸ್ಟ್ ಯುವರ್ ಮೆಜೆಸ್ಟಿ ಟು ಕಮ್ ಟು ದ ಡ್ರೆಸ್ಸಿಂಗ್ ರೂಮ್ ಸೊ ದಟ್ ವಿ ಮೇ ಹೆಲ್ಪ್ ಯು ಟು ವಿಯರ್ ದ ನ್ಯೂ ಕ್ಲೋತ್ಸ್. ಮೇ ವಿ ರಿಕ್ವೆಸ್ಟ್ ಯುವರ್ ಮೆಜೆಸ್ಟಿ ಟು ಕಮ್ ಟು ದ ಡ್ರೆಸ್ಸಿಂಗ್ ರೂಮ್ ಸೊ ದ್ಯಾಟ್ ವಿ ಮೇ ಹೆಲ್ಪ್ ಯು ಟು ವಿಯರ್ ದ ನ್ಯೂ ಕ್ಲೋತ್ಸ್. ನೀವು ಡ್ರೆಸ್ಸಿಂಗ್ ರೂಮಿಗೆ ಬಂದ್ರಿ ಅಂತಂದ್ರೆ ಈ ನ್ಯೂ ಕ್ಲೋತನ್ನು ಹಾಕಲಿಕ್ಕೆ ನಾವು ಸಹಿತ ಹೆಲ್ಪ್ ಮಾಡ್ತೀವಿ ಮೆಜೆಸ್ಟಿ ಅವರೇ, ಬರ್ತೀರೇನೋ ಅಂಥೇಳಿ ಕೇಳ್ತಾರೆ. ದ ಎಂಪರರ್ ಗೆಟ್ಸ್ ಅಪ್ ಫ್ರಮ್ ಹೀಸ್ ಚೇರ್ ಆ್ಯಂಡ್ ಆಲ್ ದ ಕೋರ್ಟರಿಯರ್ಸ್ ಆಲ್ಸೋ ಸ್ಟ್ಯಾಂಡ್ ಅಪ್. ದ ಎಂಪರರ್ಸ್ ದೆನ್ ಗೋಸ್ ಇನ್ ಟು ದ ಡ್ರೆಸ್ಸಿಂಗ್ ರೂಮ್. ದೇರ್ ಇಸ್ ಸಮ್ ನಾಯ್ಸ್ ಮೇಡ್ ಬೈ ದ ರಸ್ಲಿಂಗ್ ಆಫ್ ದ ಕ್ಲೋತ್ಸ್ ಆ್ಯಂಡ್ ದ ಲೋ ವಾಯ್ಸಸ್ ಆಫ್ ದ ಟೂ ವೀವರ್ಸ್ ಆರ್ ಹಿಯರ್ಡ್ ಫಾರ್ ಸಮ್ ಟೈಮ್. ಆಮೇಲೆ ಹಂಗೆ ಕೇಳಿದಾದ್ಮೇಲೆ ರಾಜ ಎದ್ದು ನಿಂತ್ಕೊಂಡು ಸರಿ ಹಂಗಂದ್ರೆ ನಡ್ರಿ ಅಂಥೇಳಿ ಕರ್ಕೊಂಡು ಹೋಗ್ತಾನೆ. ಇಬ್ಬರು ನೇಕಾರರನ್ನು ಕರ್ಕೊಂಡೋಗಿ ಡ್ರೆಸ್ಸಿಂಗ್ ರೂಮಿಗೆ ಹೋಗ್ತಾರೆ. ದೇರ್ ಇಸ್ ಸಮ್ ನಾಯ್ಸ್ ಮೇಡ್ ಬೈ ದ ರಸ್ಲಿಂಗ್ ಆಫ್ ದ ಕ್ಲಾತ್ಸ್. ರಸ್ಲಿಂಗ್ ಅಂತಂದ್ರೆ ಒಂದು ಬಟ್ಟೆನ ಇನ್ನೊಂದು ಬಟ್ಟೆ ಮೇಲೆ ಹಾಕಿದಾಗ ಯಾವ ರೀತಿ ಸೌಂಡ್ ಬರ್ತೈತಲ್ಲ, ಎಲೆ ಉದುರುದು ಪೇಪರ್ ಸೌಂಡ್, ಆ ಥರ ಬಟ್ಟೆಗಳ ಸೌಂಡು ಬರ್ತಿರುತ್ತೆ, ಆ ಥರ ಸೌಂಡ್ ಬರುತ್ತೆ. ಆ್ಯಂಡ್ ದ ಲೋ ವಾಯ್ಸಸ್ ಆಫ್ ದ ಟೂ ವೀವರ್ಸ್ ಆರ್ ಹಿಯರ್ಡ್ ಫಾರ್ ಸಮ್ ಟೈಮ್. ಅದು ಇನ್ನೊಬ್ರಿಗೆ ಕೇಳುವಂಗೆ ಕೆಲವೊಂದಿಷ್ಟು ಕೇಳುವಂಗೆ ಅವ್ರು ಏನು ಮಾಡ್ತಾರೆ, ಆ ಥರ ಪ್ರಿಟೆಂಡ್ ನಾಟಕವನ್ನು ಮಾಡ್ತಾರೆ ಇಬ್ಬರು ವೀವರ್ಸ್. ಚೀಫ್ ಅಡ್ವೈಸರ್ ಗೋವಿಂಗ್ ಟುವರ್ಡ್ಸ್ ದ ಡ್ರೆಸ್ಸಿಂಗ್ ರೂಮ್ ಆ್ಯಂಡ್ ಸ್ಪೀಕಿಂಗ್ ಫ್ರಮ್ ದ ಔಟ್ಸೈಡ್ ಇನ್ ಅ ಲೌಡ್ ವಾಯ್ಸ್. ಸ್ವಲ್ಪ ಸಮಯ ಕಳೆದ ನಂತರ ಏನು ಮಾಡ್ತಾನೆ ಚೀಫ್ ಅಡ್ವೈಸರ್, ಆ ಡ್ರೆಸ್ಸಿಂಗ್ ರೂಮ್ ಹತ್ರ ಹೋಗಿ ಜೋರು ಧ್ವನಿಯಲ್ಲೇ ಹೇಳ್ತಾನೆ, ಯುವರ್ ಮೆಜೆಸ್ಟಿ ದ ಪೀಪಲ್ ಆರ್ ವೇಟಿಂಗ್ ಔಟ್ಸೈಡ್ ಟು ಸಿ ಇನ್ ಯುವರ್
new clothes. It would please them very much if you show yourself on the balcony before the procession sets out. ನೋಡ್ರಿ ಮಹಾಪ್ರಭುಗಳೇ, ಜನಗಳು ವೇಟ್ ಮಾಡಾಕತ್ತಾರ ನಿಮ್ಮ ಬಟ್ಟೆಯ ತಯಾರಿಯನ್ನು ನೋಡಲಿಕ್ಕೆ, ನೀವು ಯಾವ ರೀತಿ ಕಾಣ್ತೀರಿ ಆ ಬಟ್ಟೆ ಒಳಗೆ ಅನ್ನೋದನ್ನು ನೋಡಲಿಕ್ಕೆ ಭಾಳ ಹೊತ್ತಿಂದ ಜನಗಳು ಕಾಯಾಕತ್ತಾರ. ಅದನ್ನು ನೀವು ತೋರಿಸಿದ್ರಿ ಅಂತಂದ್ರೆ ಅವರು ಸಹಿತ ಖುಷಿ ಪಡ್ತಾರೆ. ಮೆರವಣಿಗೆಗಿಂತ ಮುಂಚೆನೇ ನೀವು ಅದನ್ನು ಒಂದು ಸಲ ಹಾಕ್ಕೊಂಡು ಬಾಲ್ಕನಿ ಒಳಗೆ ಅವ್ರಿಗೆ ತೋರಿಸ್ರಿ ಅಂಥೇಳಿ ಚೀಫ್ ಅಡ್ವೈಸರ್ ಹೇಳ್ತಾನೆ. ಎಂಪರರ್ ಸ್ಪೀಕಿಂಗ್ ಫ್ರಮ್ ದ ಡ್ರೆಸ್ಸಿಂಗ್ ರೂಮ್, ಸರ್ಟನ್ಲಿ ಸರ್ಟನ್ಲಿ ಮೈ ಗುಡ್ ಚೀಫ್ ಅಡ್ವೈಸರ್, I have just put on the wonderful clothes these tailors have made for me. I will come as soon as I am ready. ಅವಶ್ಯವಾಗಿ ಚೀಫ್ ಅಡ್ವೈಸರ್, ನಾ ಈ ಸದ್ದ ಏನು ಮಾಡ್ಕೊಳತ್ತೇನೆ, ಡ್ರೆಸ್ ಹಾಕೊಳಕತ್ತೇನೆ. ಈ ಟೇಲರ್ಸ್ ಏನು ನನಗಾಗಿ ಮಾಡ್ಯಾರಲ್ಲ ಆ ಬಟ್ಟೆಯನ್ನು, ಐ ವಿಲ್ ಕಮ್ ಆ್ಯಸ್ ಸೂನ್ ಆ್ಯಸ್ ಐ ಆಮ್ ರೆಡಿ, ನಾ ಎಷ್ಟು ಸಾಧ್ಯ ಆಯಿತು ಅಷ್ಟು ಬೇಗ ರೆಡಿಯಾಗಿ ಬರ್ತೀನಿ ಅಂತೇಳಿ ಹೇಳ್ತಾನೆ. ದ ಎಂಪರರ್ ಈಸ್ ಸೀನ್ ಕಮಿಂಗ್ ಔಟ್ ಆಫ್ ದ ಡ್ರೆಸ್ಸಿಂಗ್ ರೂಮ್ ಆಲ್ಮೋಸ್ಟ್ ನೇಕ್ಡ್ ಆ್ಯಂಡ್ ವಾಕಿಂಗ್ ಥ್ರೂ ದ ಹಾಲ್ ಟುವರ್ಡ್ಸ್ ದ ಬಾಲ್ಕನಿ. ದ ಎಂಪರರ್ಸ್ ಈಸ್ ಸೀನ್ ಕಮಿಂಗ್ ಔಟ್ ಆಫ್ ದ ಡ್ರೆಸ್ಸಿಂಗ್ ರೂಮ್. ಆತ ಬರ್ತಾನೆ ಡ್ರೆಸ್ಸಿಂಗ್ ರೂಮಿಂದ ಆಲ್ಮೋಸ್ಟ್ ನೇಕ್ಡ್, ಅಂದ್ರೆ ಯಾವ ಬಟ್ಟೆಯನ್ನು ಧರಿಸದೇ ಇರುವಂಗೆ ಕಾಣ್ತಾನವ. ಟು ದ ಹಾಲ್ ಟುವರ್ಡ್ಸ್ ದ ಬಾಲ್ಕನಿ, ಬಾಲ್ಕನಿ ಹಾಲ್ಗೆ ಬರ್ತಾನೆ ಹಾಗೆ. ದ ಕರ್ಟರಿಯಸ್ ಶೋಸ್ ಗ್ರೇಟ್ ಸರ್ಪ್ರೈಸ್ ಟು ಸಿ ದ ಎಂಪರರ್ ಹ್ಯಾವಿಂಗ್ ಲಿಟಿಲ್ ಕ್ಲಾತ್ಸ್ ಆನ್ ಹಿಸ್ ಬಾಡಿ. ಅವನ ಮೈ ಮೇಲೆ ಸ್ವಲ್ಪ ಬಟ್ಟೆ ಇರುತ್ತೆ, ಅದನ್ನು ನೋಡಿ ಫುಲ್ ಸರ್ಪ್ರೈಸ್ ಆಗ್ತಾರೆ. ಯಾರು? ಆ ಕೌಟರ್ಯಸ್, ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಸಭಾಸದರು ಅಂತೇನು ಕರಿತೀವಲ್ಲ, ಅವರು ಫುಲ್ ಗಾಬರಿಯಾಗಿ ನೋಡ್ತಾರೆ ಅವರನ್ನು, ರಾಜನನ್ನು. ಬಟ್ ನೋ ಒನ್ ಸೇ ಎನಿಥಿಂಗ್ ಬಿಕಾಸ್ ದೇ ಹ್ಯಾವ್ ಬೀನ್ ಟೋಲ್ಡ್ ದ್ಯಾಟ್ ಓನ್ಲಿ ವೈಸ್ ಮೆನ್ ವಿಲ್ ಬಿ ಏಬಲ್ ಟು ಸಿ ದ ಎಂಪರರ್ಸ್ ನ್ಯೂ ಕ್ಲಾತ್ಸ್. ಆದರೆ ಯಾರೊಬ್ಬರು ಆ ರಾಜನಿಗೆ ಏನು ಹೇಳಂಗಿಲ್ಲ, ನಿನ್ನ ಮೈ ಮೇಲೆ ಬಟ್ಟೆನೇ ಇಲ್ಲ, ನೀ ಸ್ವಲ್ಪ ಬಟ್ಟೆ ಹಾಕೊಂಡಿ ಅಂತ ಹೇಳಂಗಿಲ್ಲ. ಯಾಕಂದ್ರೆ ಅವ್ರು ಮೊದಲ ಕಂಡೀಷನ್ ಮಾಡಿರ್ತಾರೆ ವಿವರ್ಸ್ ಏನಂತೇಳಿ, ಓನ್ಲಿ ವೈಸ್ ಮ್ಯಾನ್ ಕ್ಯಾನ್ ಸಿ ದ ಕ್ಲೋತ್ಸ್ ಅಂಥೇಳಿ. ಅಂದರೆ ಯಾರು ಶಾನ್ಯಾರು ಅದಾರು, ಯಾರು ತಮ್ಮ ಜಾಬಿಗೆ ಫಿಟ್ ಅದಾರೋ ಅವ್ರು ಮಾತ್ರ ಆ ಬಟ್ಟೆನ ನೋಡ್ಬೋದು ಅಂತೇಳಿ ಅವರು ಹೇಳಿದಾಗಿಂದ ನಾವು ಯಾಕೆ ನಮ್ಮ ಮರ್ಯಾದೆ ಹಾಳು ಮಾಡ್ಕೊಂಡು ಅಂಥೇಳಿ ಯಾರೂ ಅವಂಗೆ ಏನು ಹೇಳಕ್ಕೆ ಹೋಗೋದಿಲ್ಲ. ಆ್ಯಂಡ್ ದ ಫೂಲ್ಸ್ ಆ್ಯಂಡ್ ದ ಪೀಪಲ್ಸ್ ಹೂ ಆರ್ ಅನ್ಫಿಟ್ ಫಾರ್ ದೇರ್ ಪೋಸ್ಟ್ ವಿಲ್ ನಾಟ್ ಸಿ ದೆಮ್. ಯಾರ ಬಟ್ಟೆಗಳು ಕಾಣಂಗಿಲ್ಲೋ ಅವರೆಲ್ಲ ಅನ್ಫಿಟ್ ಅದಾರ ಜಾಬಿಗೆ ಅಂಥೇಳಿ ಅವ್ರು ಮೊದಲು ಹೇಳ್ತಾರಲ್ಲ, ಸೊ ಯಾರೂ ಏನು ಹೇಳಕ್ಕೆ ಹೋಗೋದಿಲ್ಲ. ಲೌಡ್ ಚೀರ್ಸ್ ಆರ್ ಹಿಯರ್ಡ್ ಫ್ರಮ್ ದ ಕ್ರೌಡ್ ಸ್ಟ್ಯಾಂಡಿಂಗ್ ಆನ್ ದ ರೋಡ್ ಔಟ್ಸೈಡ್. When the emperor reaches the balcony, cheers stop all of a sudden and there is pin drop silence. Then the voice of a little child is heard crying out with laughter, "Look, look, daddy, the emperor has no clothes on at all. Has the king become very poor? Doesn't have money to buy clothes?" Loud cheers are heard from the crowd standing on the road outside. ಅವನೇನು ನೋಡ್ಬೇಕಂತೇಳಿ ವೆಯ್ಟ್ ಮಾಡ್ಕೊಂಡು ನಿಂತಿರ್ತಾರಲ್ಲ ಜನ, ಅಲ್ಲಿ ಸಡನ್ನಾಗಿ ರಾಜ ಹೋಗಿ ನಿಂತಾದ್ಮೇಲೆ ಫುಲ್ ಸೈಲೆಂಟ್ ಬಂದುಬಿಡ್ತೈತಿ. ಬಾಲ್ಕನಿಗೆ ಹೋಗಿ ನಿಂತ ಮೇಲೆ ಚೀರ್ ಸ್ಟಾಪ್ ಆಲ್ ಆಫ್ ಸಡನ್ ಆ್ಯಂಡ್ ದೇರ್ ಇಸ್ ಪಿನ್ ಡ್ರಾಪ್ ಸೈಲೆನ್ಸ್. ಒಂದು ಪಿನ್ ಬಿದ್ದರೂ ಸಪ್ಪಳಾಗೋ ಮಟ್ಟಿಗೆ ಅಲ್ಲಿ ಸೈಲೆನ್ಸ್ ಅನ್ನೋದು ಮೌನ ಆವರಿಸಿ ಬಿಡ್ತೈತಿ. ದೆನ್ ದ ವಾಯ್ಸ್ ಆಫ್ ಅ ಲಿಟಲ್ ಚೈಲ್ಡ್ ಈಸ್ ಹಿಯರ್ಡ್ ಕ್ರೈಯಿಂಗ್ ಔಟ್ ವಿತ್ ಲಾಫರ್. ಒಂದು ಸಣ್ಣ ಮಗು ಫುಲ್ ನಕ್ಕು ಅಂತ ಕೇಳಿಬಿಡ್ತೈತಿ. ಅವ್ರ ಅಪ್ಪಗೆ ಹೇಳ್ತೈತಿ, ಲುಕ್ ಲುಕ್ ಡ್ಯಾಡಿ, ದ ಎಂಪರರ್ ಹ್ಯಾಸ್ ನೋ ಕ್ಲಾತ್ಸ್ ಆನ್ ಆ್ಯಟ್ ಆಲ್. ನೋಡಲ್ಲಪ್ಪ, ಏನು ರಾಜನಿಗೆ ಬಟ್ಟೆನ ಇಲ್ಲ, ಬಟ್ಟೆ ಹಾಕೊಂಡೇ ಇಲ್ಲಲ್ಲ ಅಂಥೇಳಿ ಅಂತಾನ. ಅಂದ ಹಿ ಹ್ಯಾಸ್ ದ ಕಿಂಗ್ ಬಿಕಮ್ ವೆರಿ ಪುವರ್. ಏನು ರಾಜನಿಗೆ ಇಷ್ಟು ಬಹಳ ಬಡತನ ಬಂದೈತಿ, ಬಟ್ಟೆ ಇಲ್ಲದಷ್ಟು ಬಡತನ ಬಂದೈತಿ ಅಂತ ಕೇಳ್ತೈತ ಪಾಪು. ಡಸಂಟ್ ಹ್ಯಾವ್ ಮನಿ ಟು ಬೈ ಕ್ಲಾತ್ಸ್, ಅವನ ಕಡೆ ರೊಕ್ಕಿಲ್ಲ, ಅಂದ್ರೆ ಬಟ್ಟೆ ತೊಗೊಳಕ್ಕೆ ರೊಕ್ಕಿಲ್ಲ ಅಂಥೇಳಿ ಕೇಳ್ತೈತಿ. ಅಂತಂದ್ರೆ ಅವರಿಬ್ಬರು ಏನು ಮಾಡಿರ್ತಾರ, ಆ ವಿವರ್ಸ್ ಇವನ ಒಂದು ಹುಚ್ಚುತನವನ್ನು ಉಪಯೋಗಿಸಿಕೊಂಡು, ಇವನ ಎಲ್ಲ ವಸ್ತುಗಳನ್ನ ಉಪಯೋಗಿಸಿಕೊಂಡು ಅವ್ನು ಮೋಸ ಮಾಡಿರ್ತಾರೆ. ಅವ್ನಿಗೆ ಯಾವುದೇ ಬಟ್ಟೆಯನ್ನು ಅವರು ತಯಾರು ಮಾಡಿ ಕೊಟ್ಟಿರಂಗಿಲ್ಲ. ಸೊ ಅದಕ್ಕೆ ಈ ಕತೆ ಒಂದು ಏನು ನೀತಿಯನ್ನು ಹೇಳಿಕೊಡ್ತದೆ ಅಂತಂದ್ರೆ, ನಾವು ಯಾವುದ್ರ ಮೇಲೂ ಅತಿ ಆಸೆ ಪಡಬಾರದು. ಅತಿ ಆಸೆ ಅನ್ನೋದು ಗತಿಗೆಡಿಸ್ತೈತಿ ಅಂತಾರಲ್ಲ, ಹಂಗೆ ಈತ ಹೊಸ ಡ್ರೆಸ್ ನನಗೆ ದಿನ ಅಂತಂದ್ರೆ ಎಲ್ಲಿಗೆ ಬರಬೇಕು ಹೊಸ ಡ್ರೆಸ್, ಎಲ್ಲ ಪ್ಯಾಟರ್ನ್ಸು ಸೇಮ್ ಇರ್ತಾವೆ. ಸೊ ಇವಂಗಿದ್ದಂಥ ಹುಚ್ಚಿನಿಂದ ತನ್ನ ಮರ್ಯಾದೆಯನ್ನು ತಾನೇ ಹಾಳು ಮಾಡ್ಕೊಂಡಲ್ಲ, ಹಂಗೆ ನಮ್ಮ ಜೀವನದೊಳಗೆ ಅತಿ ಆಸೆ ಪಟ್ಟಿವಿ ಅಂತಂದ್ರೆ ಗತಿಗೆಡೋದಂತೂ ಗ್ಯಾರಂಟಿ. ಇಟ್ ಈಸ್ ದ ಸ್ಟೋರಿ ಆಫ್ ದ ಫೂಲಿಶ್ ಕಿಂಗ್, ಹೌ ದ ಕಿಂಗ್ he was proud and foolish emperor who was very fond of wearing new clothes. To him new clothes meant more than anything else in the world. ಜಗತ್ತೊಳಗೆ ಇವಂಗ ಬಟ್ಟೆ ಬಿಟ್ಟರೆ ಮತ್ತೊಂದೇನೂ ಇಲ್ಲ, ಬಟ್ಟೆನ ಜಗತ್ತಾಗಿಬಿಟ್ಟಿತ್ತು. ಇಂಡೀಡ್ ಹಿ ಸ್ಪೆಂಡ್ ಸೋ ಮೆನಿ ಅವರ್ಸ್ ಎವ್ರಿ ಡೇ ಇನ್ ಹಿಸ್ ಡ್ರೆಸ್ಸಿಂಗ್ ರೂಮ್ ಎನಿಥಿಂಗ್ ಔಟ್ ನ್ಯೂ ಕ್ಲೋತ್ಸ್ that he had very little time to attend the
ಅಟೆಂಡ್ ಟು ದ ಅಫೇರ್ಸ್ ಆಫ್ ಹೀಸ್ ಕಿಂಗ್ಡಮ್. ಇವನ ಕಿಂಗ್ಡಮಿಗೆ ಇವ ಬೆಲೆನ ಕೊಡ್ತಿರ್ಲಿಲ್ಲ. ಬರೀ ಬಟ್ಟೆ ತಯಾರು ಮಾಡೋದು, ಬಟ್ಟೆ ಹಾಕೊಳ್ಳೋದು, ಹೊಸ ಬಟ್ಟೆ ತರಿಸೋದು, ಇದ್ರಾಗನೇ ಟೈಮ್ ಸ್ಪೆಂಡ್ ಮಾಡ್ತಿದ್ದ. ಸಾಮ್ರಾಜ್ಯ ಏನಾರ ಯಾಕೆ ಹಾಳಾಗೋಗ್ಲಿ, ನನಗೇನು ಹೊಸ ಬಟ್ಟೆ ಬೇಕಿದು ಅಂದ ಅವ್ನ ತಲೆಯಾಗಿತ್ತು. ಅದಕ್ಕೆ ಯಾವುದನ್ನು ಅತಿಯಾಗಿ ಮಾಡಬಾರ್ದು ಅನ್ನೋದು ಈ ಒಂದು ಪಾಠದ ಸಾರಾಂಶ ಅಂತೇಳಿ ಹೇಳ್ಬೋದು. ಸೊ ಡಿಯರ್ ಚಿಲ್ಡ್ರನ್, I hope you understand the theme of the lesson and also enjoyed this lesson very well. So, thank you.